ಗೆಳೆಯರೇ, ನಮಸ್ಕಾರ. ಕಾರ್ಲ್ ಮಾರ್ಕ್ಸ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಬೇಕು ಅಂತ 1999ನೇ ಇಸ್ವಿನಲ್ಲಿ, ಅಂದರೆ ಹಳೆಯ ಸಹಸ್ರಮಾನ ಹೋಗಿ ಹೊಸ ಸಹಸ್ರಮಾನ ಬರುವಂಥ ಸಂದರ್ಭದಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ BBCಯ ಅಂತರ್ಜಾಲ ಭಾಗ ಒಂದು ಜನಮತ ಗಣನೆಯನ್ನು ಮಾಡುತ್ತೆ, ಜನರ ಅಭಿಪ್ರಾಯವನ್ನು ಸಂಗ್ರಹಿಸುತ್ತೆ. ಯಾವುದ್ರ ಬಗ್ಗೆ ಅಂತಂದರೆ, ಕಳೆದ ಸಹಸ್ರಮಾನದ ಅಂದರೆ 1000ರಿಂದ 2000ನೇ ಇಸ್ವಿವರೆಗಿನ ಅವಧಿನಲ್ಲಿ ಈ ಜಗತ್ತು ಕಂಡ ಅತಿ ದೊಡ್ಡ ಮೇಧಾವಿ ಯಾರು? ಸ್ಪರ್ಧೆಯಲ್ಲಿ ಮಾರ್ಕ್ಸ್ ಅವರೊಂದಿಗೆ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಇದ್ದರು, ಐಸಾಕ್ ನ್ಯೂಟನ್ ಇದ್ದರು, ಚಾರ್ಲ್ಸ್ ಡಾರ್ವಿನ್ ಇದ್ದರು, ಇನ್ನೂ ಅನೇಕ ಜನ ತತ್ವಶಾಸ್ತ್ರಜ್ಞರು, ವಿಜ್ಞಾನಿಗಳು, ಹೋರಾಟಗಾರರು ಎಲ್ಲರೂ ಇದ್ದರು. ಇವರ ಮಧ್ಯದಲ್ಲಿ ಕಾರ್ಲ್ ಮಾರ್ಕ್ಸ್ ಸಹಸ್ರಮಾನ ಕಂಡ ಅತಿ ದೊಡ್ಡ ಮೇಧಾವಿ ಅಂತ ಆಯ್ಕೆ ಆದರು. 2004-05ರಲ್ಲಿ BBCಯ ರೇಡಿಯೋ ವಿಭಾಗ ಇಂಥದ್ದೇ ಇನ್ನೊಂದು ಸಮೀಕ್ಷೆಯನ್ನು ಮಾಡುತ್ತೆ. ಆ ಸಮೀಕ್ಷೆಯಲ್ಲಿ ಅವರು ಕೇಳಿದ ಪ್ರಶ್ನೆ ಅಂತಂದರೆ, ಶ್ರೇಷ್ಠ ತತ್ವಶಾಸ್ತ್ರಜ್ಞ ಯಾರು? ಈ ಪ್ರಶ್ನೆಗೆ ಕೂಡ ಕಾರ್ಲ್ ಮಾರ್ಕ್ಸ್ ಅನ್ನೋ ಉತ್ತರ ಬರುತ್ತೆ. ಕಾರ್ಲ್ ಮಾರ್ಕ್ಸ್ಗೆ 27% ಮತ ಬಂದರೆ, ಅವರ ಹತ್ತಿರದ ಪ್ರತಿಸ್ಪರ್ಧಿ ಡೇವಿಡ್ ಹ್ಯೂಮ್ ಅನ್ನೋ ತತ್ವಶಾಸ್ತ್ರಜ್ಞರಿಗೆ ಸುಮಾರು 13% ಮತ ಬಂದಿರುತ್ತಷ್ಟೆ. ಅಂದರೆ ಜಗತ್ತಿನ ಚಿಂತನಶೀಲ, ಹೋರಾಟಾಸಕ್ತ, ಆಧುನಿಕ ವಿಚಾರಗಳನ್ನು ಹೊಂದಿರುವ ಜನರ ಮಧ್ಯದಲ್ಲಿ ಮಾರ್ಕ್ಸ್ ಅವರ ಜನಪ್ರಿಯತೆ ವಿಶ್ವದಾದ್ಯಂತ ಬೇರೆ ಬೇರೆ ಖಂಡಗಳಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಬೇರೆ ಬೇರೆ ವರ್ಣಗಳ ಜನರ ಮಧ್ಯದಲ್ಲಿ, ಕಾರ್ಮಿಕರು ರೈತರ ಮಧ್ಯದಲ್ಲಿ, ಪುರುಷರು ಮತ್ತು ಮಹಿಳೆಯರ ಮಧ್ಯದಲ್ಲಿ ಈ ರೀತಿ ಎಲ್ಲರಿಗಿಂತ ಮಿಗಿಲಾಗಿತ್ತು. ಹಾಗಿದ್ರೆ ಜನಗಳ ಆಸಕ್ತಿಯನ್ನು ತಾನು ಹುಟ್ಟಿದ ಸುಮಾರು 200 ವರ್ಷಗಳಿಗಿಂತಲೂ ಹೆಚ್ಚಿನ ಅವಧಿಯಲ್ಲಿ ಹೀಗೆ ಹಿಡಿದಿಟ್ಟುಕೊಂಡಿರತಕ್ಕಂಥ ವ್ಯಕ್ತಿಯ ಸಾಧನೆ ಏನು, ಯಾಕೆ ಅವ್ರ ಬಗ್ಗೆ ಇಷ್ಟು ಆಕರ್ಷಣೆ ಇದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಅಮೇರಿಕಾದಂಥ ದೇಶದಲ್ಲಿ ಸುಮಾರು 20 ವಯಸ್ಸಿನ ಹಿಂದೆ ಮುಂದೆ ಇರ್ತಕ್ಕಂಥ ಎಳೆಯರಲ್ಲಿ ಮಾರ್ಕ್ಸ್ವಾದ ಮತ್ತು ಸಮಾಜವಾದದ ಬಗ್ಗೆ ಆಕರ್ಷಣೆ ವಿಪರೀತ ಹೆಚ್ಚಾಗಿದೆ ಅನ್ನುವಂಥ ವರ್ತಮಾನ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮಾರ್ಕ್ಸ್ ಅಂದರೇನು, ಮಾರ್ಕ್ಸ್ವಾದ ಅಂದರೆ ಏನು, ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮಾರ್ಕ್ಸ್, ಕಾರ್ಲ್ ಮಾರ್ಕ್ಸ್ 1818ರಲ್ಲಿ ಜನ್ಮ ತಳೆದರು. ಅದು ಅಂದಿನ ಜರ್ಮನಿಯ ರೈನ್ ಕಣಿವೆ ಪ್ರಾಂತ್ಯದಲ್ಲಿ ಅವರು ಜನ್ಮ ತಳೆದಿತ್ತು. ಅವ್ರ ತಂದೆ ಹೆನ್ರಿ ಮಾರ್ಕ್ಸ್, ತಾಯಿ ಹೆನ್ರಿಯೇಟಾ ಮಾರ್ಕ್ಸ್ ಅಂತ. ಆ ಕುಟುಂಬ ಬಹಳ ಕಾಲ ಯಹೂದಿಗಳಾಗಿದ್ದವರು. ಆಮೇಲೆ ಮಾರ್ಕ್ಸ್ ಹುಟ್ಟೋ ಹೊತ್ತಿಗೆ ಪ್ರೊಟೆಸ್ಟೆಂಟ್ ಮತಕ್ಕೆ ಮತಾಂತರ ಹೊಂದಿದ್ರು. ಆ ಕುಟುಂಬದಲ್ಲಿ ಜನ್ಮ ತಳೆದ ಮೇಲೆ ಮಾರ್ಕ್ಸ್ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಕ್ತು. ಅವ್ರ ಮನೆ ಸಾಕಷ್ಟು ಅನುಕೂಲಸ್ಥ ಮಧ್ಯಮ ವರ್ಗದ ಮನೆ. ತಂದೆ ಹೆನ್ರಿ ಮಾರ್ಕ್ಸ್ ಅವ್ರಿಗೆ ಜ್ಞಾನ ಕ್ಷೇತ್ರದಲ್ಲಿ ಬಹಳ ಆಸಕ್ತಿ ಇತ್ತು. ಅವರು ಅಂದಿನ ಯುರೋಪಿನ ಜ್ಞಾನೋದಯ ಯುಗ ಅಂತ ಏನು ಕರಿತೀವಿ, ಎನ್ಲೈಟನ್ಮೆಂಟ್, ಅದರ ಪ್ರಭಾವಕ್ಕೆ ಒಳಗಾಗಿದ್ದರು.
ಆದ್ದರಿಂದ ಅವರಲ್ಲಿ ಅನೇಕ ಆಧುನಿಕ ಚಿಂತನೆಗಳಿತ್ತು. ಸಾಹಿತ್ಯ, ತತ್ವಶಾಸ್ತ್ರ ಇದನ್ನೆಲ್ಲ ಅವರು ಅಧ್ಯಯನ ಮಾಡಿದರು. ಮಗನಲ್ಲಿ ಕೂಡ ಅದರ ಬಗ್ಗೆ ಉತ್ಸಾಹವನ್ನು ಸೃಷ್ಟಿ ಮಾಡಿದ್ರು. ಆದರೆ ತಂದೆಗಿಂತ ಒಂದು ಕೈ ಮಿಗಿಲಾಗಿ ಮಾರ್ಕ್ಸ್ ಮೇಲೆ ಪ್ರಭಾವವನ್ನು ಬೀರಿದವರು ಅಂತಂದರೆ ಅವರ ಮನೆಯ ಪಕ್ಕದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ, ಸ್ವಲ್ಪ ಅನುಕೂಲಸ್ಥ ಮನೆತನ ಅವ್ರದ್ದು. ಆತನ ಹೆಸರು ವೆಸ್ಟ್ ಫ್ಯಾಲೆನ್ ಅಂತ. ಅವರ ತಂದೆಯಂತೆಯೇ ಅವರು ಹಿರಿಯ ತಲೆಮಾರಿಗೆ ಸೇರಿದವರು. ಆದರೆ ಮಾರ್ಕ್ಸ್ ತಂದೆಗಿಂತ ಅವ್ರು ಹೆಚ್ಚು ಓದ್ಕೊಂಡಿದ್ರು. ಅವ್ರಿಗೆ ತಮ್ಮ ಮಕ್ಕಳ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಸಿಕ್ಕಿದ ತೃಪ್ತಿಗಿಂತ ಹೆಚ್ಚಾಗಿ ಬಾಲಕ ಮಾರ್ಕ್ಸ್ ಜೊತೆನಲ್ಲಿ ಚರ್ಚೆ ಮಾಡಿದಾಗ ಹೆಚ್ಚು ಆನಂದ ಸಿಗ್ತಾ ಇತ್ತು. ಹಾಗಾಗಿ ಅವ್ರು ಹೊರಗಡೆ ವಾಯು ಸಂಚಾರಕ್ಕೆ ಹೋಗುವಾಗ ಮಾರ್ಕ್ಸ್ನ ಜೊತೆನಲ್ಲಿ ಕರ್ಕೊಂಡು ಹೋಗೋರು. ದಾರಿ ಉದ್ದಕ್ಕೂ ಅವರು ಹೋಮರ್ ಮಹಾಕವಿಯ ಇಲಿಯಡ್ ಅಥವಾ ಒಡಿಸ್ಸಿ ಅಂತ ಕಾವ್ಯಗಳ ಬಗ್ಗೆ ಮಾತಾಡ್ತಿದ್ರು. ಮಹಾನ್ ಸ್ಪ್ಯಾನಿಷ್ ಕಾದಂಬರಿಯ ಹರಿಕಾರ ಸರ್ವ್ಯಾಂಟಸ್ ಬಗ್ಗೆ ಮಾತಾಡ್ತಿದ್ರು. ಮಹಾನ್ ನಾಟಕಕಾರ ಶೇಕ್ಸ್ಪಿಯರ್ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಾಗಿ ಮಾರ್ಕ್ಸ್ ಮತ್ತು ವೆಸ್ಟ್ ಫ್ಯಾಲೆನ್ ಅವರ ಮಧ್ಯದ ಸಂಬಂಧ ಒಂದು ಅನನ್ಯ ಸಂಬಂಧ ಆಯಿತು. ವೆಸ್ಟ್ ಫ್ಯಾಲೆನ್ಗೆ ಒಬ್ಬ ಮಗಳಿದ್ರು. ಆ ಮಗಳು ಕೂಡ ಚರ್ಚೆನಲ್ಲಿ ಭಾಗವಹಿಸ್ತಾ ಇದ್ರು. ಆಕೆನೇ ಜೆನ್ನಿ ವೆಸ್ಟ್ ಫ್ಯಾಲೆನ್. ಈ ಜೆನ್ನಿ ಮತ್ತು ಮಾರ್ಕ್ಸ್ ಸಮಾನ ಮನೋಧರ್ಮ, ಸಮಾನ ಚಿಂತನೆಗಳಿಂದ ಪರಸ್ಪರರಿಗೆ ಆಕರ್ಷಿತರಾದರು. ಜೆನ್ನಿಯನ್ನು ಆಗಿನ ಕಾಲದಲ್ಲಿ ರೈನ್ ಕಣಿವೆಯ ಅತ್ಯಂತ ಶ್ರೇಷ್ಠ ಸುಂದರಿ ಅಂತ ವರ್ಣಿಸ್ತಿದ್ರಂತೆ. ಆದರೆ ಅವರ ದೈಹಿಕ ಸೌಂದರ್ಯದ ಪ್ರಶ್ನೆಯನ್ನು ಪಕ್ಕಕ್ಕಿಡೋಣ. ಮಾನಸಿಕವಾಗಿ ಅವರೆಂಥ ಸುಂದರ ವ್ಯಕ್ತಿತ್ವ ಅನ್ನೋದನ್ನು ನಾನು ಮುಂದೆ ಸ್ವಲ್ಪ ಮಟ್ಟಿಗೆ ವಿವರಿಸ್ತೇನೆ. ಗೆಳೆಯರೇ, ಮಾರ್ಕ್ಸ್ ಮತ್ತು ಜೆನ್ನಿ ಮಧ್ಯದಲ್ಲಿ ಪ್ರೇಮ ಕೂಡ ಅಂಕುರಿಸ್ತು. ಮಾರ್ಕ್ಸು ಕಾಲೇಜು ಶಿಕ್ಷಣಕ್ಕೆ ಅಂತ ಪಟ್ಟಣ ಪ್ರದೇಶಗಳಿಗೆ ಹೋದರು. ಬಹಳ ಎಳೆಯ ವಯಸ್ಸಿಗೆ ಅವರು ಕಾನೂನು, ತತ್ವಶಾಸ್ತ್ರ, ಇತಿಹಾಸ ಇವುಗಳಲ್ಲಿ ಪರಿಣಿತರಾದರು. ನಂತರ ಅವರು ಡಾಕ್ಟರೇಟ್ ಪದವಿಗೆ ಓದಬೇಕು ಅಂತಂದ್ಬಿಟ್ಟು ಸ್ವಲ್ಪ ದೊಡ್ಡ ಊರಿಗೆ ಹೋಗ್ತಾರೆ, ಬರ್ಲಿನ್ ವಿಶ್ವವಿದ್ಯಾಲಯ. ಆ ಸಂದರ್ಭದಲ್ಲಿ ಅದು ಪ್ರತಿಗಾಮಿಗಳ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಹಾಗಾಗಿ ಆಗ ಅಲ್ಲಿನ ಖ್ಯಾತ ಚಿಂತಕ, ತತ್ವಶಾಸ್ತ್ರಜ್ಞ ಫ್ಯೂಯರ್ಬಾಕ್ ಅನ್ನೋರಿಗೆ ಆ ವಿಶ್ವವಿದ್ಯಾಲಯದಲ್ಲಿ ಬೋಧನೆಯ ಕೆಲಸದಿಂದ ತೆಗೆದುಹಾಕಲಾಯಿತು. ಅದೇ ರೀತಿ ಮಾರ್ಕ್ಸ್ ಅವರ ವಾರಿಗೆಯ ಮತ್ತೊಬ್ಬ ಚಿಂತಕ, ಒಬ್ಬ ಸಮರಶೀಲ ಹೋರಾಟಗಾರ ಬ್ರೂನೋ ಬಾಯರ್ ಅಂತ, ಅವ್ರಿಗೂ ಕೂಡ ಅಲ್ಲಿ ಬೋಧನೆಯ ಕೆಲಸದಿಂದ ಉಚ್ಚಾಟನೆ ಮಾಡಲಾಯಿತು. ಇದನ್ನೆಲ್ಲ ನೋಡಿದಾಗ ಮಾರ್ಕ್ಸ್ ಅನ್ನಿಸ್ತು, ಇಂಥ ಪ್ರತಿಗಾಮಿ ವಾತಾವರಣದಲ್ಲಿ ನಾನು ಕೆಲಸ ಮಾಡಬೇಕಾಗಿಲ್ಲ. ಹಾಗೆ ಅವರು ಹೊಸ ಶೋಧನೆಗೆ ತೊಡಗಿಕೊಂಡ್ರು. ನಾನು ಏನು ಮಾಡಬೇಕು ಮುಂದೆ? ಈ ಸಂದರ್ಭದಲ್ಲಿ ಜರ್ಮನಿಯಲ್ಲಿ ಅತಿ ದೊಡ್ಡ ತತ್ವಶಾಸ್ತ್ರಜ್ಞ ಅನ್ನೋ ಹೆಸರಿದ್ದಿದ್ದು ಹೆಗೆಲ್ ಅನ್ನೋರಿಗೆ. ಹೆಗೆಲ್ ಬಹಳ ದೊಡ್ಡ ಜ್ಞಾನಿ. ಅವರ ಜ್ಞಾನ ವಿಶ್ವಕೋಶಾತ್ಮಕವಾದದ್ದು ಅಂತ ಎಂಗೆಲ್ಸ್ ವರ್ಣಿಸಿದ್ದಾರೆ. ಆತ ಪ್ರವೇಶಿಸದ ವಿಷಯ ಯಾವುದೂ ಇರಲಿಲ್ಲ. ವಿಜ್ಞಾನದ ಅನೇಕ ಭಾಗಗಳನ್ನು, ಚರಿತ್ರೆಯನ್ನು, ತತ್ವಶಾಸ್ತ್ರವನ್ನು ಆತ ಅರೆದು ಕುಡಿದಿದ್ದರು. ಆದರೆ ಇದನ್ನೆಲ್ಲ ಜೀರ್ಣಿಸ್ಕೊಂಡ ಮೇಲೆ ಅವರು ಇದೆಲ್ಲಕ್ಕೂ ಸಮಾನವಾದ ತತ್ವಗಳನ್ನು ಗ್ರಹಿಸಿ ಒಂದು ತತ್ವಶಾಸ್ತ್ರವನ್ನು ರೂಪಿಸಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದನ್ನೇ ನಾವು ದ್ವಂದ್ವಾತ್ಮಕತೆ ಅಥವಾ ಗತಿತಾರ್ಕಿಕತೆ ಅಂತ ಕರಿತೀವಿ. ಈ ಚಿಂತನೆ ಮಾರ್ಕ್ಸ್ ಮೇಲೆ ಬಹಳ ಪ್ರಭಾವವನ್ನು ಬೀರ್ತು. ಆಗಿನ ಕಾಲದಲ್ಲಿ ಇಡೀ ಯುರೋಪ್ನಲ್ಲಿ ಯಾವುದೇ ಬುದ್ಧಿಜೀವಿ ನಾನು ಹೆಗೆಲ್ ಪ್ರಭಾವಕ್ಕೆ ಸಿಕ್ಕಿಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿರಲಿಲ್ಲ. ಅಷ್ಟು ವ್ಯಾಪಕವಾದ ಪ್ರಭಾವ ಹೆಗೆಲ್ದು. ಹೆಗೆಲ್ಗೆ ಆಕರ್ಷಿತರಾದರೂ ಕೂಡ ಮಾರ್ಕ್ಸ್ಗೆ ಸ್ವಲ್ಪ ಕಾಲದ ನಂತರ ಹೆಗೆಲ್ ಬಗ್ಗೆನೇ ಪ್ರಶ್ನೆ ಬಂತು. ಆ ಸಂದರ್ಭದಲ್ಲಿ ಜರ್ಮನಿನಲ್ಲಿ ಇನ್ನೊಂದು ತರುಣರ ಗುಂಪು, ತೀವ್ರಗಾಮಿಯಾಗಿ ಯೋಚನೆ ಮಾಡುವಂಥವ್ರು, ಮತ್ತು ಎಲ್ಲೆಲ್ಲಿ ಹೆಗೆಲ್ಲು ಹಳೆಯ ಚಿಂತನೆಗಳಿಗೆ ಆತಿ ಬೀಳ್ತಿದ್ದಾರೆ ಅಂತನ್ಸುತ್ತೆ, ಆಗ ಅವ್ರನ್ನ ಬಿಟ್ಟು ಹೊರಕ್ಕೆ ಬರಕ್ಕೆ ಪ್ರಯತ್ನಿಸೋರು ಆ ಗುಂಪಿನಲ್ಲಿದ್ದರು. ಅದನ್ನು ಯಂಗ್ ಹೆಗೆಲಿಯನ್ಸ್ ಅಥವಾ ತರುಣ ಹೆಗೆಲ್ ಅನುಯಾಯಿಗಳು ಅಂತ ಕರಿಬೋದು ನೀವು. ಅವ್ರ ಹೆಸರೇ, ಆ ಗುಂಪಿನ ಹೆಸರೇ ಯಂಗ್ ಹೆಗೆಲಿಯನ್ಸ್. ಮಾರ್ಕ್ಸ್ ಅದನ್ನು ಪ್ರವೇಶಿಸಿದ್ರು.
ಪ್ರವೇಶಿಸಿದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಹೆಗೆಲ್ಲು ದೇವರ ನಂಬಿಕೆ, ಭಾವನಾವಾದ ಇದ್ರ ಜೊತೆ ರಾಜಿ ಆಗ್ತಿದ್ದಾರೆ ಅಂತ ಅನ್ನಿಸಿದಾಗ, ರಾಜಿ ಆಗದೇ ಇರೋ ತತ್ವಶಾಸ್ತ್ರಜ್ಞ ಯಾರು ಅಂತ ಹುಡುಕಿದಾಗ ಅವ್ರಿಗೆ ಫ್ಯೂಯರ್ಬಾಕ್ ಸಿಕ್ಕಿದ್ರು. ಫ್ಯೂಯರ್ಬಾಕ್ ಭೌತವಾದದ ಬಗ್ಗೆ ಮಾತಾಡ್ತಾ ಇದ್ರು. ಅದು ಮಾರ್ಕ್ಸ್ಗೆ ಆಕರ್ಷಣೆಯನ್ನು ಉಂಟು ಮಾಡಿತು. ಅವರು ದೇವರ ನಂಬಿಕೆಯನ್ನು ಅಲ್ಲಗಳೆದಿದ್ರು, ಸೃಷ್ಟಿಯನ್ನು ಅಲ್ಲಗಳೆದಿದ್ರು. ಅವರು ಹೆಚ್ಚು ವಿಜ್ಞಾನಕ್ಕೆ ಹತ್ತಿರವಾಗಿದ್ದರು. ಹೀಗಾಗಿ ಮಾರ್ಕ್ಸ್ ಫ್ಯೂಯರ್ಬಾಕ್ಗೆ ಆಕರ್ಷಿತರಾದರು. ಆದರೆ ನಂತರ ಫ್ಯೂಯರ್ಬಾಕ್ ಜೊತೆಯಲ್ಲಿ ಕೂಡ ಅವರಿಗೆ ತಕರಾರುಗಳು ಬಂತು. ಯಾಕೆಂದರೆ ಫ್ಯೂಯರ್ಬಾಕ್ ಒಂದು ಹಂತದಲ್ಲಿ ಮನುಷ್ಯನಲ್ಲಿ ಅಂತರ್ಗತವಾಗಿ ಧಾರ್ಮಿಕ ಮನೋಭಾವನೆ ಇದೆ ಅಂತ ವಾದಿಸ್ತಿದ್ರು. ಧರ್ಮ ಮನುಷ್ಯನಿಗೆ ಅನಿವಾರ್ಯ ಅಂತ ವಾದಿಸ್ತಾ ಇದ್ರು. ಹಾಗೂ ಜಗತ್ತನ್ನ, ವಿಶೇಷವಾಗಿ ಸಮಾಜವನ್ನು ಚಾರಿತ್ರಿಕವಾಗಿ ಅರ್ಥೈಸೋದ್ರಲ್ಲಿ, ಹೇಗೆ ಅದು ಸಮಾಜ ವಿಕಸನ ಆಗ್ತಾ ಬಂದಿದೆ ಅನ್ನೋದನ್ನು ಗುರುತಿಸೋದರಲ್ಲಿ ಫ್ಯೂಯರ್ಬಾಕ್ ಎಡುತ್ತಾ ಇದ್ರು. ಇದನ್ನು ಗಮನಿಸಿದ ಮೇಲೆ ಮಾರ್ಕ್ಸ್ ಅವರಿಂದಲೂ ಕೂಡ ದೂರ ಆದರು. ದೊಡ್ಡ ಶೋಧನೆ ಮಾರ್ಕ್ಸ್ ಜೀವನದಲ್ಲಿ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಅವರಿಗೆ ಎಂಗೆಲ್ಸ್ ಅವರ ಪರಿಚಯ ಆಯಿತು. ಫ್ರೆಡರಿಕ್ ಎಂಗೆಲ್ಸ್ ಅನ್ನೋರು ಒಬ್ಬ ಶ್ರೀಮಂತ ಕಾರ್ಖಾನೆ ಮಾಲೀಕನ ಕುಟುಂಬದಲ್ಲಿ ಹುಟ್ಟಿದವರು. ಅವರು ಕೂಡ ಹೋರಾಟಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ರು. ಯಾಕೆಂದರೆ ಅವತ್ತು ಜರ್ಮನಿಯ ಪರಿಸ್ಥಿತಿ ಅದು. ಇಂಗ್ಲೆಂಡ್ನಲ್ಲಿ ಕ್ರಾಂತಿಯಾಗಿತ್ತು, ಫ್ರಾನ್ಸ್ನಲ್ಲಿ ಕ್ರಾಂತಿಯಾಗಿತ್ತು, ಇನ್ನೂ ಅನೇಕ ಯುರೋಪಿಯನ್ ದೇಶಗಳಲ್ಲಿ ಜನತಂತ್ರ ಅರಳಿಕೊಳ್ತಾ ಇತ್ತು. ಆದರೆ ಪ್ರಷ್ಯಾ, ಯಾವುದನ್ನು ನಾವು ಇವತ್ತು ಜರ್ಮನಿ ಅಂತ ಕರಿತೀವಿ, ಆ ದೇಶದಲ್ಲಿ ಮಾತ್ರ ಜನತಂತ್ರ ಅರಳಿರಲಿಲ್ಲ, ನಿರಂಕುಶಾಧಿಕಾರ ಇತ್ತು. ಅನೇಕ ಹಳೆಯ ಆಲೋಚನೆಗಳು ಅಲ್ಲಿ ಜಡ್ಡುಗಟ್ಟಿದ್ವು. ಈ ಸಂದರ್ಭದಲ್ಲಿ ಎಂಗೆಲ್ಸಿಗೆ ಕೂಡ ಬದಲಾವಣೆ ಬೇಕು ಅನಿಸಿತ್ತು. ಇವರಿಬ್ಬರು ಹತ್ತಿರ ಆದಾಗ ಮೊದಲನೇ ಭೇಟಿಗಿಂತ ನಂತರದ ಭೇಟಿಗಳಲ್ಲಿ ಆ ಸ್ನೇಹ ಹೆಚ್ಚಾಗ್ತಾ ಹೋಯಿತು. ಇದೇ ಸಂದರ್ಭದಲ್ಲಿ ತಮ್ಮ 25ನೇ ವಯಸ್ಸಿನಲ್ಲಿ ಮಾರ್ಕ್ಸ್ ತಮ್ಮ ಬಾಲ್ಯಕಾಲದ ಗೆಳತಿ, ಜೀವನ ಸಂಗಾತಿ ಮತ್ತು ಬದುಕಿನುದ್ದಕ್ಕೂ ತಮ್ಮೊಂದಿಗೆ ಹೋರಾಟದಲ್ಲಿ ಭಾಗವಹಿಸಿದ ಜೆನ್ನಿಯವರನ್ನ ಮದುವೆಯಾದರು. ಸ್ವಲ್ಪ ಕಾಲದ ನಂತರ ಹೋರಾಟಗಳು ತೀವ್ರಗೊಂಡಾಗ ಜರ್ಮನಿಯ ಸರ್ಕಾರ ಎಲ್ಲ ಹೋರಾಟಗಾರರ ಮೇಲೆ, ಕ್ರಾಂತಿಕಾರಿಗಳ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಅಷ್ಟೊತ್ತಿಗೆ ಮಾರ್ಕ್ಸ್ ಒಬ್ಬ ಖ್ಯಾತ ಕ್ರಾಂತಿಕಾರಿ ಅಂತ ಗುರುತಿಸಲ್ಪಟ್ಟಿದ್ರು. ಬದುಕಿನಲ್ಲಿ ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡೋದಕ್ಕೆ ಆಹ್ವಾನ ಬಂತು. ಆ ಪತ್ರಿಕೆಯ ಹೆಸರು ರೈನ್ಶೆ ಝೈಟಂಗ್ ಅಂತ. ರೈನ್ಶೆ ಝೈಟಂಗಿಗೆ ಮೊದಲು ಲೇಖನ ಬರ್ಕೊಡ್ತಾ ಇದ್ದವರು, ನಂತರ ಅದರ ಸಂಪಾದಕರಾದರು. ಆಗ ಅವರ ಸಂಪಾದಕೀಯಗಳು, ಲೇಖನಗಳು, ಇದರಿಂದಾಗಿ ಸರ್ಕಾರದ ಕೆಂಗಣ್ಣು ಅವ್ರ ಮೇಲೆ ಬಿತ್ತು. ಆಗ ಅವರನ್ನು ಅಲ್ಲಿಂದ ಉಚ್ಚಾಟನೆ ಮಾಡೋ ತೀರ್ಮಾನವನ್ನು ಸರ್ಕಾರ ತಗೊಳ್ಳುತ್ತೆ. ಮಾರ್ಕ್ಸ್ ಫ್ರಾನ್ಸಿಗೆ ಬಂದರು, ಪ್ಯಾರಿಸ್ ನಗರಕ್ಕೆ ಬಂದರು. ಅಲ್ಲಿ ಅವ್ರಿಗೆ ಹೆಚ್ಚು ಜನ ಹೋರಾಟಗಾರರ ಪರಿಚಯ ಆಯಿತು. ಹಾಗೆ ಸಮಾಜವಾದದಲ್ಲಿ ನಂಬಿಕೆ ಇರೋರು, ಸಮಾಜವಾದಿ ಕ್ರಾಂತಿಕಾರಿಗಳ ಪರಿಚಯ ಆಯಿತು. ಪ್ರೌಢನ್ನು, ರೂಜು, ಇಂಥ ಅನೇಕರ ಜೊತೆ ಗೆಳೆತನ ಬಂತು. ಆದರೆ ಅವ್ರ ಜೊತೆನಲ್ಲೂ ಕೂಡ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಸದಾ ವಾಗ್ವಾದದಲ್ಲಿದ್ದರು. ಅವರು ಹೇಳಿದ ಎಲ್ಲ ವಿಷಯಗಳನ್ನು ಅವರು ಸ್ವೀಕರಿಸ್ತಿರಲಿಲ್ಲ. ತಾವು ಒಂದು ಕಾಲದಲ್ಲಿ ತುಂಬ ಗೌರವದಿಂದ ಮೇಲಿಟ್ಟು ನೋಡಿದಂಥ ವ್ಯಕ್ತಿ ಪ್ರೌಢನ ಜೊತೆಯಲ್ಲಿ ಕೂಡ ಅವರು ವಾಗ್ವಾದಕ್ಕಿಳಿದ್ರು. ಪ್ರೌಢನ ತಪ್ಪು ಅನ್ನಿಸಿದಾಗ ಅದನ್ನು ಬಿಟ್ಟು ಹೊರಗಡೆಗೆ ಬಂದರು. ಆ ಹೊತ್ತಿನಲ್ಲಿ ಅಲ್ಲಿ ಒಂದು ಸಣ್ಣ ಕಾರ್ಮಿಕರ ಸಂಘಟನೆ ಇತ್ತು, ಕಮ್ಯುನಿಸ್ಟ್ ಲೀಗ್ ಅಂತ. ಆ ಸಂದರ್ಭದಲ್ಲಿ ಸಮಾಜವಾದ, ಕಮ್ಯುನಿಸಂ ಇದೆಲ್ಲ ತೀವ್ರವಾಗಿ ಚರ್ಚೆ ಆಗ್ತಾ ಇತ್ತು. ನಾವೀಗಾಗಲೇ ತತ್ವಶಾಸ್ತ್ರದಲ್ಲಿ ಮಾರ್ಕ್ಸ್ ಅವರ ಬೆಳವಣಿಗೆಯನ್ನು ನೋಡಿದ್ದೀವಿ. ಹೆಗೆಲ್ ಮತ್ತು ಫ್ಯೂಯರ್ಬಾಕ್ ಅವ್ರನ್ನ ಅವರು ದಾಟ್ಕೊಂಡು ಬಂದಿದ್ರು.
ಈಗ ಸಮಾಜವಾದದಲ್ಲಿ ಕೂಡ ಅವರು ತಮ್ಮ ಹಿಂದಿನ ಅನೇಕ ಚಿಂತಕರನ್ನು ದಾಟಿ ಮೀರಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಮಾಜವಾದಿ ಚಿಂತಕರನ್ನ ಒಟ್ಟಾರೆಯಾಗಿ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಯುಟೋಪಿಯನ್ ಸಮಾಜವಾದಿಗಳು ಅಥವಾ ಒಂದು ಕಾಲ್ಪನಿಕ ರಾಜ್ಯದಲ್ಲಿ ನಂಬಿಕೆ ಇಟ್ಟ ಸಮಾಜವಾದಿಗಳು ಅಂತ ಕರೀತಾರೆ. ಅವರಲ್ಲಿ 3 ಹೆಸರನ್ನು ಲೆನಿನ್ ತಮ್ಮ ಕಿರುಹೊತ್ತಿಗೆಯಲ್ಲಿ ಹೆಸರಿಸಿದ್ದಾರೆ: ರಾಬರ್ಟ್ ಓವೆನ್, ಸೈಂಟ್ ಸೈಮನ್ ಮತ್ತು ಚಾರ್ಲ್ಸ್ ಫೋರಿಯರ್. ಇವರು 3 ಜನರು ಕೂಡ ಅಸಾಧಾರಣ ವ್ಯಕ್ತಿಗಳು. 3 ಜನರು ಕೂಡ ಕಾರ್ಮಿಕರ ಕಲ್ಯಾಣವನ್ನು ಅಪೇಕ್ಷಿಸಿದಂಥವರು. ಆದರೆ ಅವರ ಸಮಾಜವಾದದಲ್ಲಿ ಇಲ್ಲದೇ ಇದ್ದ ಅಂಶ ಯಾವುದು? ಅದಂದರೆ ವರ್ಗ ಹೋರಾಟಕ್ಕೆ ಒತ್ತು. ವರ್ಗ ಹೋರಾಟದ ಮೂಲಕ, ಸಂಘಟಿತ ಕಾರ್ಮಿಕ ಹೋರಾಟದ ಮೂಲಕ ಮಾತ್ರ ಬದಲಾವಣೆ ಬರೋದಕ್ಕೆ ಸಾಧ್ಯ ಹೊರತು ಕಾನೂನುಗಳಿಂದ, ಚುನಾವಣೆಯಿಂದ, ಮಾಲೀಕರ ಮನಸ್ಸನ್ನು ಒಲಿಸೋದ್ರಿಂದ ಅಥವಾ ಮಾಲೀಕ ವರ್ಗದಲ್ಲಿ ನೈತಿಕತೆಯನ್ನು ಬಡಿದೆಬ್ಬಿಸೋದ್ರಿಂದ ಬದಲಾವಣೆ ಸಾಧ್ಯ ಇಲ್ಲ. ಇದು ವರ್ಗ ಹೋರಾಟದ ಮೂಲಕನೇ ಬರಬೇಕು. ಇದನ್ನು ಮಾರ್ಕ್ಸ್ ಮತ್ತು ಎಂಗೆಲ್ಸ್ ತಮ್ಮ ಸ್ವಂತ ಅನುಭವದಿಂದ ಕಂಡುಕೊಳ್ಳಲಿಕ್ಕೆ ಪ್ರಾರಂಭಿಸಿದರು. ಆ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಲೀಗ್ ಅವರಿಗೆ ಸಮಾಜವಾದ ಅಂದರೇನು, ಕಮ್ಯುನಿಸಮ್ ಅಂದರೇನು, ನಾವು ಹೇಳ್ತಾ ಇರ್ತಕ್ಕಂಥ ಕಮ್ಯುನಿಸಮ್ ಸಮಾಜವಾದಕ್ಕಿಂತ, ಹಳೆಯ ಸಮಾಜವಾದದ ಪರಿಕಲ್ಪನೆಗಿಂತ ಎಲ್ಲಿ ಭಿನ್ನವಾಗಿದೆ, ಇದನ್ನು ರೂಪಿಸಿ ಒಂದು ಪ್ರಣಾಳಿಕೆಯನ್ನು ಬರೆದುಕೊಡಿ ಅನ್ನೋ ಕೆಲಸವನ್ನು ವಹಿಸ್ತಾರೆ. ಇದ್ರ ಬಗ್ಗೆ ಎಂಗೆಲ್ಸ್ ಅವರು ಮೊಟ್ಟ ಮೊದಲಿಗೆ ಒಂದು ಚಿಕ್ಕ ಕರಡನ್ನು ರೂಪಿಸಿದ್ರು. ಆನಂತರ ಮಾರ್ಕ್ಸ್ ಅದಕ್ಕೆ ಪರಿಪೂರ್ಣ ರೂಪವನ್ನು ಕೊಡ್ತಾರೆ. ಮಾರ್ಕ್ಸ್ ಬಾಲ್ಯಕಾಲದಿಂದಲೂ ಕೂಡ ಸಾಹಿತ್ಯ ಮತ್ತು ಕಾವ್ಯದ ಜೊತೆಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಬಂದವರು. ಕಾವ್ಯ ನಾಟಕದ ಬಗ್ಗೆ ಅವರಿಗೆ ಅಪಾರ ಆಸಕ್ತಿ ಇತ್ತು. ಅವರ ಬರವಣಿಗೆಯಲ್ಲೂ ಕೂಡ ಆ ಪದಲಾಲಿತ್ಯ, ಆ ಕಾವ್ಯಮಯವಾದ ಶೈಲಿ, ಆ ಉಪಮೆಗಳು, ರೂಪಕಗಳು ತುಂಬಿ ತುಳುಕುತ್ತೆ. ಇದೆಲ್ಲವುದನ್ನು ಕೂಡ ನೀವು ಆ ಕಿರು ಹೊತ್ತಿಗೆಯಲ್ಲಿ ಕಾಣಬಹುದು. ಯಾವುದು? ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಕಮ್ಯುನಿಸ್ಟ್ ಪ್ರಣಾಳಿಕೆ. ಇದು 1848ರಲ್ಲಿ ಪ್ರಕಟಿತ ಆಗತ್ತೆ. ಶೈಲಿಯ ದೃಷ್ಟಿಯಿಂದ ಮಾತ್ರ ಅಸಾಧಾರಣ ಅಲ್ಲ ಅದು, ಅದರೊಳಗಡೆ ಇದ್ದಂಥ ಮುಖ್ಯ ಪ್ರತಿಪಾದನೆಗಳಿಂದ ಅದು ಅತ್ಯಂತ ಶ್ರೇಷ್ಠವಾದ ಕಿರುಹೊತ್ತಿಗೆ ಆಯಿತು. ಇವತ್ತು ಪ್ರಾಯಶಃ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾರಾಟ ಆಗಿರುವಂಥ ಹೊತ್ತಿಗೆ ಯಾವುದಾದ್ರು ಇದ್ದರೆ ಅದು ಕಮ್ಯುನಿಸ್ಟ್ ಪ್ರಣಾಳಿಕೆ. ಗೆಳೆಯರೆ, ಈ ಕಮ್ಯುನಿಸ್ಟ್ ಪ್ರಣಾಳಿಕೆಯಲ್ಲಿ ಮಾರ್ಕ್ಸ್ ಅವರ ಸಿದ್ಧಾಂತದ ಅನೇಕ ಪ್ರತಿಪಾದನೆಗಳು ಬೀಜ ರೂಪದಲ್ಲಿವೆ. ಅದೇನು ಅನ್ನೋದನ್ನು ನಾವು ಗ್ರಹಿಸೋದಕ್ಕೆ ಪ್ರಾರಂಭ ಮಾಡೋಣ. ಮಾರ್ಕ್ಸ್ ಅವರು ಪತ್ರಿಕೆ ಕೆಲಸ ಮಾಡ್ತಾ ಇರುವಾಗ ದ್ರಾಕ್ಷಿ ತೋಟದ ರೈತರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿ ವರದಿ ಮಾಡಿದರು. ಅದನ್ನು ಮಾಡುವಾಗ ಅವ್ರಿಗನ್ಸಿದ್ದಂದರೆ, ನನಗೆ ಅರ್ಥಶಾಸ್ತ್ರದ ತಿಳುವಳಿಕೆ ಏನೇನೂ ಇಲ್ಲ, ಆದರೆ ಅರ್ಥಶಾಸ್ತ್ರದ ತಿಳುವಳಿಕೆ ಇಲ್ದಿರ ನಾವೊಂದು ಸಿದ್ಧಾಂತವನ್ನು ರೂಪಿಸೋಕ್ಕಾಗಲಿ ಹೋರಾಟವನ್ನು ಕಟ್ಟೋದಕ್ಕಾಗಲಿ ಸಾಧ್ಯ ಇಲ್ಲ. ಹೀಗಾಗಿ ನಾನು ರಾಜಕೀಯ ಅರ್ಥಶಾಸ್ತ್ರ ಅಥವಾ ಅರ್ಥಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಂತ ಕೈಗೆತ್ಕೊಟ್ರು. ಅಷ್ಟು ಹೊತ್ತಿಗೆ ಇವರ ಕ್ರಾಂತಿಕಾರಿ ಚಟುವಟಿಕೆಗಳಿಂದಾಗಿ ಅವ್ರನ್ನ ಪ್ಯಾರಿಸ್ಸಿಂದ ಕೂಡ ಹೊರಗಡೆ ಹಾಕಿದ್ರು, ಫ್ರಾನ್ಸ್ನಿಂದ ಹೊರಗಡೆ ಹಾಕಿದ್ರು. ಆಗ ಅವರು ಪಕ್ಕದ ಬೆಲ್ಜಿಯಂಗೆ, ಬ್ರಸೆಲ್ಸ್ ನಗರಕ್ಕೆ ಬರ್ತಾರೆ. ಅಲ್ಲಿ ಸ್ವಲ್ಪ ದಿನ ಇದ್ದರು. ಅಲ್ಲಿ ಕೂಡ ಅವರು ಕಾರ್ಮಿಕರನ್ನ ಸಂಘಟನೆ ಮಾಡ್ತಾ ಇದ್ರು, ಬರೀತಾ ಇದ್ರು. ಆಗ ಬ್ರಸೆಲ್ಸಿನ ಪೊಲೀಸರು ಕೂಡ ಅವ್ರ ಮೇಲೆ ಹದ್ದಿನ ಕಣ್ಣಿಡ್ತಾರೆ. ಮಾರ್ಕ್ಸ್ ಅವರು ದಸ್ತಗಿರಿ ಆಗ್ತಾರೆ. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾರೆ, ಹೆಂಡತಿ ಒಬ್ಬರೇ ಇದ್ದಾರೆ, ರಾತ್ರೋರಾತ್ರಿ ಇವ್ರನ್ನ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಅವ್ರನ್ನ ಬಿಡಿಸ್ಕೊಂಡು ಬರುವಂಥ ಬಲವಾದ ಸಂಘಟನೆ ಇಲ್ಲ, ಸ್ನೇಹಿತರಿಲ್ಲ. ಕಡೆಗೆ ಜೆನ್ನಿ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಎಳೆ ಮಕ್ಕಳನ್ನ ಮನೇಲಿ ಬಿಟ್ಟಿದ್ದಾರೆ, ತುಂಬ ಪುಟ್ಟ ಮಕ್ಕಳು. ಜೆನ್ನಿನ ಕೂಡ ಅವರು ಖೈದಿ ಮಾಡ್ತಾರೆ.
ಕಡೆಗೆ ಒಂದು ಕರಾರು ಹಾಕ್ತಾರೆ, ನೀನು ರಾತ್ರೋರಾತ್ರಿ ದೇಶ ಬಿಟ್ಟು ಹೋಗಿದ್ರೆ ನಿನ್ನನ್ನು ಬಿಡುಗಡೆ ಮಾಡ್ತೀವಿ. ಏನು ಅವ್ರ ಮನೆಯಲ್ಲೇನು ತುಂಬ ಸಾಮಾನು ಇರಲಿಲ್ಲ. ರಾತ್ರೋರಾತ್ರಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಒಂದು ಗಾಡಿನಲ್ಲಿ ಹಾಕ್ಕೊಂಡು ಗಂಡ ಹೆಂಡತಿ ಮಕ್ಕಳು ಬೆಲ್ಜಿಯಂನ ಬಿಟ್ಟು ವಾಪಸ್ ಫ್ರಾನ್ಸಿಗೆ ಬಂದರು. ಫ್ರಾನ್ಸ್ನಿಂದ ಜರ್ಮನಿಗೆ ಹೋದರು. ಮತ್ತೆ ಕಲೋನ್ ನಗರದಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಸರ್ಕಾರ ಅವ್ರನ್ನ ಮತ್ತೆ ಗಡೀಪಾರು ಮಾಡೋ ಸಂದರ್ಭ ಬಂದಾಗ ಮತ್ತೆ ಫ್ರಾನ್ಸಿಗೆ ಬಂದರು. ಆದರೆ ಕೆಲವೇ ದಿನಗಳಲ್ಲಿ ಫ್ರಾನ್ಸ್ ಸರ್ಕಾರ ಕೂಡ ಅವರಿಗೆ ಒಂದು ಕೊನೆಯ ಎಚ್ಚರಿಕೆ ಕೊಡುತ್ತೆ. ನೀನೇನಾದ್ರು ಫ್ರಾನ್ಸ್ ದೇಶದಲ್ಲಿ ಇರಬೇಕು ಅನ್ನೋ ಹೋಗಿದ್ರೆ ನೀನು ಯಾರಿಗೂ ಗೊತ್ತಿಲ್ಲದ ಹಳ್ಳಿಗಾಡಿನಲ್ಲಿ ಅನಾಮಧೇಯನಾಗಿ ಬದುಕಬೇಕು, ಇಲ್ಲ ಅಂದರೆ ದೇಶ ಬಿಟ್ಟು ಹೋಗಬೇಕು. ಹೀಗೆ ಯುರೋಪಿನ ಅನೇಕ ದೇಶಗಳನ್ನು ಸುತ್ತಾಡಿ ಎಲ್ಲೂ ನೆಲೆ ಸಿಕ್ಕದೇ ಇದ್ದಂಥ ಮಾರ್ಕ್ಸ್ಗೆ ಅಷ್ಟೊತ್ತಿಗೆ ಲಂಡನ್ ಮತ್ತು ಮ್ಯಾಂಚೆಸ್ಟರ್ ನಗರಗಳ ಪರಿಚಯ ಇದ್ದ ಎಂಗೆಲ್ಸು ಸಹಾಯ ನೀಡಿ ಇಂಗ್ಲೆಂಡಿಗೆ ಕರೆಸ್ಕೊಳ್ತಾರೆ. ಮುಂದಿನ ಬದುಕು ಮಾರ್ಕ್ಸ್ದು ಇಂಗ್ಲೆಂಡ್ನಲ್ಲಿ ನಡೀತು. ಇಂಗ್ಲೆಂಡ್ ಅವತ್ತು ಅತ್ಯಂತ ಮುಂದುವರೆದ ಬಂಡವಾಳಶಾಹಿ ರಾಷ್ಟ್ರ. ಹಾಗಾಗಿ ಅಲ್ಲಿ ಆರ್ಥಿಕ ಚಿಂತನೆ ಕೂಡ ಬಹಳಷ್ಟು ಬೆಳೆದಿತ್ತು. ಲೆನಿನ್ ಏನು ಹೇಳ್ತಾರೆ, ಜರ್ಮನ್ ತತ್ವಶಾಸ್ತ್ರ, ಫ್ರೆಂಚ್ ಸಮಾಜವಾದ ಮತ್ತು ಇಂಗ್ಲೆಂಡಿನ ಅರ್ಥಶಾಸ್ತ್ರ, ಇದು ಮೂರೂ ಕೂಡ ಮಾರ್ಕ್ಸ್ವಾದದ ಬೆಳವಣಿಗೆಗೆ ಮೂರು ಆಕರಗಳಾಯಿತು, ಮೂರು ಮೂಲಗಳಾಯಿತು ಅಂತ. ಅದು ಆದದ್ದು ಹೀಗೆ. ಅಂದಿನ ಖ್ಯಾತ ಅರ್ಥಶಾಸ್ತ್ರಜ್ಞರು, ತಮ್ಮ ಹಿಂದಿನವರು, ಮಾರ್ಕ್ಸ್ಗಿಂತ ಮುಂಚೆ ಬಂದವರು, ಆಡಮ್ ಸ್ಮಿತ್ ಮತ್ತು ಡೇವಿಡ್ ರಿಕಾರ್ಡೋ, ಇವರನ್ನು ಮಾರ್ಕ್ಸ್ ಗಂಭೀರವಾಗಿ ಅಧ್ಯಯನ ಮಾಡಿದ್ರು. ಅವರಿಬ್ಬರನ್ನು ಅಧ್ಯಯನ ಮಾಡಿದ್ಮೇಲೆ ಅವ್ರಿಗೆ ಅನಿಸಿದ್ದೇನಂತಂದರೆ, ಇವರಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದ ಅಂಶವನ್ನು ನಾವು ಸ್ವೀಕರಿಸಬಹುದು. ಅದಂದರೆ ಮೌಲ್ಯ ಹೇಗೆ ಸೃಷ್ಟಿಯಾಗತ್ತೆ, ಸರಕಿನ ಮೌಲ್ಯ. ಯಾವುದೇ ಸರಕು ನಾವು ಉಪಯೋಗಿಸ್ತಕ್ಕಂಥ ಪದಾರ್ಥ, ಅದರ ಮೌಲ್ಯ ಸೃಷ್ಟಿಯಾಗೋದು ಶ್ರಮದಿಂದ. ಇದನ್ನು ಎತ್ತಿ ಹಿಡಿತಾ ಮಾರ್ಕ್ಸ್ ಅದರ ತಿಳುವಳಿಕೆಯನ್ನು ಇನ್ನೂ ವಿಸ್ತರಿಸಿದ್ರು ಮತ್ತು ಅದು ಯಾಕೆ ಸರಿ ಅನ್ನೋದಕ್ಕೆ ಅನೇಕ ಪುರಾವೆಗಳನ್ನು ಒದಗಿಸಿದ್ರು. ಮೌಲ್ಯದ ಶ್ರಮ ಸಿದ್ಧಾಂತದ ಬಗ್ಗೆ ಬಂದಂಥ ಅನೇಕ ಟೀಕೆಗಳನ್ನು ಮಾರ್ಕ್ಸು ತಮ್ಮ ಅಧ್ಯಯನದ ಮೂಲಕ ಉತ್ತರಿಸ್ತಾ ಹೋದರು. ಇದರ ಫಲವಾಗಿ ನಂತರ ಅವರು ಮುಂದೆ ಇಡ್ತಕ್ಕಂಥ ಒಂದು ಹೊಸ ತೀರ್ಮಾನ ಅಂದರೆ ಮಿಗುತಾಯ ಮೌಲ್ಯ ಸಿದ್ಧಾಂತ. ಮಿಗುತಾಯ ಮೌಲ್ಯ ಸಿದ್ಧಾಂತ ಏನು ಹೇಳುತ್ತಂತಂದರೆ, ಪ್ರತಿಯೊಂದು ಸರಕಿನ ಒಳಗೆ ಅಂತರ್ಗತವಾಗಿರೋ ಮೌಲ್ಯವನ್ನು ಸೃಷ್ಟಿ ಮಾಡೋದು ಕಾರ್ಮಿಕ, ಅವನ ಶ್ರಮಶಕ್ತಿ. ಆ ಶ್ರಮಶಕ್ತಿಯನ್ನು ಅವನು ಬಂಡವಾಳಗಾರನಿಗೆ ಮಾರ್ಕೊಂಡಿದ್ದಾನೆ. ಅವನನ್ನು ಯಜಮಾನ 10, 12, 14 ಗಂಟೆ ದುಡಿಸ್ತಾನೆ. ಆದರೆ ಅವನು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವನಿಗೆ ಕೊಡ್ತಾನೆ, ಉಳಿದಿದ್ದನ್ನು ತಾನು ಸಂಗ್ರಹಿಸ್ಕೊಳ್ತಾನೆ. ಇದೇ ಲಾಭ. ಅಂದರೆ ಕಾರ್ಮಿಕನೊಬ್ಬ ದಿವಸದ ಒಂದು ಸಣ್ಣ ಭಾಗವನ್ನು ಮಾತ್ರ ತನ್ನ ಬದುಕಿಗಾಗಿ ದುಡಿತಾನೆ, ಆದರೆ ದಿನದ ಬಹುತೇಕ ಭಾಗವನ್ನು ಅವನು ಮಾಲೀಕನ ಲಾಭವನ್ನು ಸೃಷ್ಟಿ ಮಾಡೋದಕ್ಕೆ ದುಡಿತಾನೆ. ಈ ರೀತಿ ಸಂಗ್ರಹಿತವಾಯ್ತಲ್ಲ ಮೌಲ್ಯ, ಹೆಚ್ಚಿನ ಮೌಲ್ಯ, ಅವನ ಬದುಕಿಗೆ ಅಗತ್ಯವಾದದ್ದಕ್ಕಿಂತ ಹೆಚ್ಚಿನ ಮೌಲ್ಯ ಸೃಷ್ಟಿ ಮಾಡಿದಾನೆ. ಆ ಮೌಲ್ಯ, ಮಿಕ್ಕ ಮೌಲ್ಯ, ಆ ಮಿಗುತಾಯ ಮೌಲ್ಯವನ್ನು ಬಂಡವಾಳಗಾರ ಸಂಗ್ರಹಿಸಿಕೊಂಡಿದ್ದಾನೆ. ಹಾಗೆ ಸಂಗ್ರಹಿಸಿಕೊಂಡ ಮಿಗುತಾಯ ಮೌಲ್ಯವೇ ಲಾಭ. ಇದು ಬಂಡವಾಳದ ಹೆಚ್ಚಳಕ್ಕೆ ಕಾರಣವಾಗತ್ತೆ. ಲಾಭ ಇಲ್ಲಿಂದ ಬರುತ್ತೆ. ಅಲ್ಲಿಯವರೆಗೂ ಈ ಎಲ್ಲ ಮೌಲ್ಯದ ಸಂಪತ್ತಿನ ಸೃಷ್ಟಿ ಎಲ್ಲಿಂದ, ಹೇಗೆ ಅನ್ನೋ ಪ್ರಶ್ನೆಯನ್ನು ಯಾರೂ ಸಮರ್ಥವಾಗಿ ಉತ್ತರಿಸಿರಲಿಲ್ಲ. ಇದೊಂದು ಚಿದಂಬರ ರಹಸ್ಯ. ಅದನ್ನು ಸ್ಫೋಟಿಸಿದ್ದು ಕಾರ್ಲ್ ಮಾರ್ಕ್ಸ್, ಎಂಗೆಲ್ಸ್ ಅವರ ನೆರವಿನೊಂದಿಗೆ. ಹೀಗೆ ಬೇರೆ ಬೇರೆ ಚಿಂತನಾಧಾರೆಗಳಿಂದ ಮಾರ್ಕ್ಸ್ ಬಹಳಷ್ಟು ಪಡ್ಕೊಂಡ್ರು. ಹೆಗೆಲ್ನ ಅವರು ಕಡೆಯವರೆಗೂ ಗೌರವಿಸ್ತಿದ್ರು, ಹೆಗೆಲ್ನ ಟೀಕೆ ಮಾಡಿದ್ರು. ಆದರೆ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಪದೇ ಪದೇ ಹೇಳೋದೇನು ಅಂತಂದರೆ, ಹೆಗೆಲ್ ಭಾವನಾವಾದಿಯಾದರೂ ಕೂಡ ಒಂದು ಬಹುದೊಡ್ಡ ಸಿದ್ಧಾಂತವನ್ನು ನಮ್ಮ ಕೈಗೆ ಕೊಟ್ಟು ಹೋಗಿದ್ದಾರೆ.
ಆ ಸಿದ್ಧಾಂತ ಕ್ರಾಂತಿಕಾರವಾದದ್ದು. ಯಾವುದದು? ಅದೇ ಗತಿ ತಾರ್ಕಿಕತೆ ಅಥವಾ ಡಯಲೆಕ್ಟಿಕ್ಸ್. ಅದರ ಮುಖ್ಯ ತೀರ್ಮಾನ ಏನು ಅಂತಂದರೆ, ಇಡೀ ಜಗತ್ತು ಚಲನಶೀಲವಾದದ್ದು, ಜಗತ್ತು ಬದಲಾಗ್ತಾನೇ ಇರುತ್ತೆ. ಆ ಬದಲಾವಣೆಯಲ್ಲಿ ಪರಿಮಾಣಾತ್ಮಕ ಅಂಶಗಳಿರುತ್ತವೆ, ಅವೆಲ್ಲ ಸಂಗ್ರಹ ಆಗಿ ಪರಿಮಾಣಾತ್ಮಕ ಬದಲಾವಣೆಗಳ ಸಂಗ್ರಹಣೆಯಾಗಿ ಕಡೆಗೆ ಅದು ಗುಣಾತ್ಮಕ ಬದಲಾವಣೆಗೆ, ಕ್ರಾಂತಿಕಾರಿ ಬದಲಾವಣೆಗೆ ದಾರಿ ಮಾಡಿಕೊಡುತ್ತೆ. ಹಾಗೂ ಇಡೀ ಜಗತ್ತು ಒಂದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪ್ರಕ್ರಿಯೆಗಳು ಮತ್ತು ಅಂಶಗಳಿಂದ ಆಗಿದೆ. ಆದ್ದರಿಂದ ನಮ್ಮ ಜ್ಞಾನ ಕೂಡ ಎಲ್ಲ ಶಾಖೆಗಳನ್ನು ಆವರಿಸಿಕೊಂಡು ಅದು ಎಲ್ಲದರ ಅಂತರ್ಸಂಬಂಧವನ್ನು ಶೋಧಿಸೋದಕ್ಕೆ ಸಾಧ್ಯ. ಇದು ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಅವರ ಸಿದ್ಧಾಂತಕ್ಕೆ ಬಹಳ ದೊಡ್ಡ ಪ್ರೇರಣೆ ಆಯಿತು. ಅವರ ಆ ಕಾರಣದಿಂದಾಗಿ ಹೆಗೆಲ್ಗೆ ಕಡೆಯವರೆಗೂ ಕೂಡ ಕೃತಜ್ಞರಾಗಿದ್ದರು. ಆದರೆ ಅದನ್ನು ಕ್ರಾಂತಿಕಾರಿಯಾಗಿ ಅನ್ವಯಿಸಬೇಕಾಗಿತ್ತು. ಹೆಗೆಲ್ ಕೈಯಲ್ಲಿ ಅದು ಒಂದು ಮಟ್ಟಕ್ಕೆ ಮಾತ್ರ ಬೆಳೀತು. ಆದರೆ ಅವರು ಭಾವನಾವಾದಿಯಾಗಿರೋದ್ರಿಂದ, ಅಂದರೆ ಜಗತ್ತು ಮಾನವನ ಚಿಂತನೆಯಿಂದ ಸ್ವತಂತ್ರವಾಗಿದೆ ಅನ್ನೋದನ್ನು ಅವರು ಒಪ್ಪದಿರ ಮನುಷ್ಯನ ಚಿಂತನೆ ಪ್ರಕಾರ ಪ್ರಪಂಚ ಇದೆ ಎಂದಿದ್ದರಿಂದ ಅವರು ಹೆಗೆಲ್ನ ಬಿಟ್ಟು ಹೊರಗಡೆ ಬಂದಿದ್ದರು. ಇರಲಿ, ಓವನ್, ಫೋರಿಯರ್ ಮತ್ತು ಸೈಂಟ್ ಸೈಮನ್ ಇನ್ನೂ ಅನೇಕ ಯುಟೋಪಿಯನ್ ಸಮಾಜವಾದಿಗಳಿಂದ ಅವರು ಸಮಾಜವಾದದ ಅಂಶಗಳನ್ನು ಸ್ವೀಕರಿಸಿದರು. ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರಿಂದ ಅರ್ಥಶಾಸ್ತ್ರದ ಮೂಲ ತತ್ವಗಳನ್ನು ಕೂಡ ಅರಿತುಕೊಂಡು ಮುಂದಕ್ಕೆ ತಮ್ಮ ಸಿದ್ಧಾಂತವನ್ನು ಕಟ್ತಾ ಹೋದರು. ಮಾರ್ಕ್ಸ್ ಅವರ ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾದದ್ದೇನು ಅಂತಂದರೆ ವರ್ಗ ಹೋರಾಟಕ್ಕೆ ನೀಡಿರೋ ಒತ್ತು. ಆದರೆ ಮಾರ್ಕ್ಸೇ ಹೇಳ್ತಾರೆ, ವರ್ಗಗಳ ಬಗ್ಗೆ ಅಥವಾ ವರ್ಗ ಹೋರಾಟದ ಬಗ್ಗೆ ಹೇಳಿದ್ರಲ್ಲಿ ಮೊದಲಿಗ ನಾನಲ್ಲ, ನನಗಿಂತ ಮುಂಚೆನೇ ಬೂರ್ಜ್ವಾ ಅರ್ಥಶಾಸ್ತ್ರಜ್ಞರು, ಅಂದರೆ ಬಂಡವಾಳಶಾಹಿ ವರ್ಗದ ಅರ್ಥಶಾಸ್ತ್ರಜ್ಞರು ವರ್ಗಗಳ ಇರುವಿಕೆಯ ಬಗ್ಗೆ ಗುರುತಿಸಿದ್ದಾರೆ, ವರ್ಗ ಹೋರಾಟದ ಬಗ್ಗೆನೂ ಹೇಳಿದ್ದಾರೆ. ಹಾಗಿದ್ರೆ ನನ್ನ ಕೊಡುಗೆ ಏನು ಅಂತಂದರೆ, ಈ ವರ್ಗ ಹೋರಾಟವು ಅಂತಿಮವಾಗಿ ಕಾರ್ಮಿಕ ವರ್ಗದ ಸರ್ವಾಧಿಕಾರಕ್ಕೆ ದಾರಿ ಮಾಡಿಕೊಡುತ್ತೆ, ಸಮಾಜವಾದಕ್ಕೆ ದಾರಿ ಮಾಡಿಕೊಡುತ್ತೆ, ಮತ್ತು ಅದು ನಂತರ ವರ್ಗರಹಿತ ಸಮಾಜಕ್ಕೆ ದಾರಿ ಮಾಡಿಕೊಡುತ್ತೆ. ಪ್ರಭುತ್ವ ಅನ್ನೋದು, ಸ್ಟೇಟ್ ಅನ್ನೋದು ನಶಿಸಿ ಹೋಗುತ್ತೆ. ಈ ಕೊಡುಗೆ ನನ್ನದು ಅಂತ ಮಾರ್ಕ್ಸ್ ಹೇಳ್ತಾರೆ. ಈ ಚಿಂತನೆಯನ್ನು ಮುಂದಿಡ್ತಾ ಅವರು ತಾವು ಯಾವ ವಸ್ತುವಾದಿ ದೃಷ್ಟಿಕೋನನ ಎತ್ತಿಡ್ದಿದ್ರು, ವಿಜ್ಞಾನಗಳ ಸಹಾಯದಿಂದ ಅವರು ವಸ್ತುವಾದಿ ದೃಷ್ಟಿಕೋನ ಅಥವಾ ಭೌತವಾದಿ ದೃಷ್ಟಿಕೋನವನ್ನು ಎತ್ತಿಡ್ದಿದ್ರು. ಅದರ ಪ್ರಕಾರ ಈ ಜಗತ್ತು ಸೃಷ್ಟಿಯಾಗಿಲ್ಲ, ಅದರ ಹಿಂದೆ ಯಾವುದೇ ಅದೃಶ್ಯ ಶಕ್ತಿ ಇಲ್ಲ. ಜಗತ್ತು ಹಿಂದೆ ಇತ್ತು, ಈಗ ಇದೆ, ಇನ್ಮುಂದೆ ಇರುತ್ತೆ. ಈ ಬದಲಾವಣೆ ನಿರಂತರವಾದದ್ದು. ಈ ನಿರಂತರವಾದ ಬದಲಾವಣೆಯ ಗತಿಯಲ್ಲಿ ಭೂಮಿಯಲ್ಲಿ ಜೀವ ಅನ್ನೋದು ಹುಟ್ಟಿತು. ಜೀವ ಅನ್ನೋದು ಮನುಷ್ಯನ ರೂಪದಲ್ಲಿ ಬಂತು. ಮನುಷ್ಯನ ಮೆದುಳಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿಂತನೆ ಅನ್ನೋದು ಬಂದಿದೆ. ಹೀಗಾಗಿ ವಸ್ತುವಿನಿಂದ ಚಿಂತನೆ ಬಂದಿದೆ ಹೊರತು ಚಿಂತನೆಯಿಂದ ವಸ್ತು ಬಂದಿಲ್ಲ. ಈ ಪ್ರತಿಪಾದನೆನ ಭೌತವಾದ ಅಂತ ಹೇಳ್ತೀವಲ್ಲ, ಇದನ್ನು ಮಾರ್ಕ್ಸ್ ಎತ್ತಿಡಿದ್ರು. ಆದರೆ ಇನ್ನೂ ಮುಖ್ಯವಾದ ಪ್ರಶ್ನೆ ಅಂತಂದರೆ, ಅವರು ಭೌತವಾದಿ ದೃಷ್ಟಿಕೋನನ ಚರಿತ್ರೆಯ ವಿಶ್ಲೇಷಣೆಗೆ ಅನ್ವಯಿಸಿ ಚಾರಿತ್ರಿಕ ಭೌತವಾದ ಅನ್ನೋ ತಿಳುವಳಿಕೆಯನ್ನು ಸೃಷ್ಟಿ ಮಾಡಿದ್ರು. ಅದರ ಪ್ರಕಾರ ಸಮಾಜ ನಿರಂತರವಾಗಿ ಬದಲಾವಣೆಯಲ್ಲಿದೆ. ಯಾಕೆ ಬದಲಾವಣೆಯಲ್ಲಿದೆ? ಮಾರ್ಕ್ಸ್ ಹೇಳ್ತಾರೆ, ನಾವು ಸಮಾಜ ಅಂದರೆ ಗುರುತಿಸ್ತೀವಲ್ವಾ, ಏನೇನೇನು ಗುರುತಿಸ್ತೀವಿ? ಇಲ್ಲಿ ರಾಜಕೀಯ ಇದೆ, ಪ್ರಭುತ್ವ ಇದೆ, ಕಲೆ ಇದೆ, ಸಾಹಿತ್ಯ ಇದೆ, ಕಾನೂನಿದೆ, ಶಿಕ್ಷಣ ಇದೆ, ಎಲ್ಲ ಗುರುತಿಸ್ತೀವಲ್ವಾ. ಆದರೆ ಇದೆಲ್ಲ ಬಂದಿದ್ದು ಹೇಗೆ, ಎಲ್ಲಿಂದ ಬಂತು? ಅದನ್ನು ಸರಳವಾಗಿ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಪದೇ ಪದೇ ಹೇಳ್ತಾರೆ. ಎಲ್ಲಕ್ಕಿಂತ ಮೊದಲು ಮನುಷ್ಯ ಬದುಕಬೇಕು, ಅವನು ಬದುಕೋದಕ್ಕೆ ಊಟ ಮಾಡಬೇಕು, ಅವನು ಬಟ್ಟೆ ತೊಡಬೇಕು, ಅವನಿಗಿರೋದಕ್ಕೆ ಮನೆ ಬೇಕು. ಈ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಮನುಷ್ಯ ಉತ್ಪಾದನೆಯಲ್ಲಿ ತೊಡಗುತ್ತಾನೆ. ಉತ್ಪಾದನೆ ಅವನೊಬ್ಬನೇ ಮಾಡೋಕ್ಕಾಗಲ್ಲ, ಸಮಾಜದ ಇತರರ ಜೊತೆಯಲ್ಲಿ ಸೇರಿ ಸಂಬಂಧಗಳನ್ನು ಏರ್ಪಡಿಸ್ಕೋತಾನೆ. ಅವನು ಉತ್ಪಾದನಾ ಸಂಬಂಧಗಳನ್ನು ಏರ್ಪಡಿಸ್ಕೋತಾನೆ. ಅದು ಮೊದಲು. ನಂತರ ಆಯಾ ಕಾಲಘಟ್ಟದ ಆರ್ಥಿಕತೆಗೆ ಅನುಗುಣವಾಗಿ ರಾಜಕೀಯ, ಕಲೆ, ಶಿಕ್ಷಣ, ಕಾನೂನುಗಳು, ಸೌಂದರ್ಯ ಪ್ರಜ್ಞೆ ಇವೆಲ್ಲ ರೂಪುಗೊಳ್ಳುತ್ತವೆ.
ಆರ್ಥಿಕತೆಯೇ ಮೂಲಾಧಾರ. ಕಲ್ಲುಗಳಿಂದ ಆಯುಧ ಮಾಡ್ಕೊಳ್ತಿದ್ವಿ, ಇವತ್ತು ಕಂಪ್ಯೂಟರ್ಗಳವರೆಗೂ ಬಂದಿದ್ದೀವಿ. ಅಂದರೆ ಸಾಧನಗಳನ್ನು ಅವನು ಉತ್ತಮಪಡಿಸ್ಕೊಳ್ತಾನೆ. ಸಾಧನಗಳ ಜೊತೆಗೆ ಅದನ್ನು ಉಪಯೋಗಿಸಕ್ಕೆ ಬೇಕಾದ ಕೌಶಲ್ಯಗಳನ್ನು ಉತ್ತಮಪಡಿಸ್ಕೊತಾನೆ. ಇದಿಷ್ಟು ಸೇರಿ ಅವರು ಉತ್ಪಾದನಾ ಶಕ್ತಿಗಳು ಅಂತ ಕರೆದರು. ಉತ್ಪಾದನೆಯಲ್ಲಿ ಇದು ಅತ್ಯಂತ ಚಲನಶೀಲವಾದ ಅಂಶ. ಯಾವುದು? ಉತ್ಪಾದನಾ ಶಕ್ತಿಗಳು. ಅವು ನಿರಂತರವಾಗಿ ಬೆಳೆಯುತ್ತವೆ. ಆದರೆ ಒಂದು ಹಂತದಲ್ಲಿ ಬೆಳೀತಾ ಇರ್ತಕ್ಕಂಥ ಉತ್ಪಾದನಾ ಶಕ್ತಿಗಳಿಗೆ ಹಳೆಯ ಉತ್ಪಾದನಾ ಸಂಬಂಧಗಳು ಅಡ್ಡ ಬರುತ್ತವೆ. ಆಗ ಕ್ರಾಂತಿಯ ಯುಗ ಪ್ರಾರಂಭ ಆಗುತ್ತೆ. ಹಳೆಯ ಉತ್ಪಾದನಾ ಸಂಬಂಧಗಳನ್ನು ನಾಶ ಮಾಡಿ ಹೊಸ ಉತ್ಪಾದನಾ ಸಂಬಂಧಗಳು ಅಸ್ತಿತ್ವಕ್ಕಿತ್ತು. ಅವ್ರು ಸುಮ್ಮನೆ ಕೂತು ಒಂದು ಲೈಬ್ರರಿಯಲ್ಲೋ ಒಂದು ಡೆಸ್ಕ್ ಮುಂದೆ ನಾವು ಕೂತ್ಕೊಂಡು ಮಾರ್ಕ್ಸ್ವಾದವನ್ನು ರೂಪಿಸಲಿಲ್ಲ. ನಿಜ, ತಿಂಗಳುಗಳಗಟ್ಟಲೆ ವರ್ಷಗಳಗಟ್ಟಲೆ ಅವರು ಲಂಡನ್ನಿನ ಲೈಬ್ರರಿನಲ್ಲಿ ಕೂತು ಅಧ್ಯಯನ ಮಾಡಿದ್ರು. ಆದರೆ ಅದೇ ಸಮಯದಲ್ಲಿ ಅನೇಕ ಸಂಘಟನೆಗಳನ್ನು ಕಟ್ಟಿದ್ರು. ಅದರಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಅಥವಾ ಮೊದಲನೇ ಇಂಟರ್ನ್ಯಾಷನಲ್. ಈ ಇಡೀ ಅವಧಿನಲ್ಲಿ ಅವರು ತೀವ್ರವಾದ ಬಡತನವನ್ನು ಅನುಭವಿಸಿದ್ರು. ಎಂಗೆಲ್ಸ್ ಅವರ ನೆರವಿಲ್ಲದೆ ಇದ್ದಿದ್ರೆ ಪ್ರಾಯಶಃ ಅವರು ಉಪವಾಸದಿಂದನೇ ಸತ್ತೋಗ್ಬೇಕಾಗ್ತಿತ್ತು. 3 ಜನ ಪ್ರೀತಿಪಾತ್ರ ಮಕ್ಕಳು ಹಸಿವು, ಅಪೌಷ್ಟಿಕತೆ ಮತ್ತು ಆರೋಗ್ಯ ಸೌಲಭ್ಯ ಇಲ್ದಿರ ಸತ್ತೋದ್ರು. 3 ಹೆಣ್ಣು ಮಕ್ಕಳು ಉಳ್ಕೊಂಡ್ರು. ಮಾರ್ಕ್ಸ್ಗೆ ಅನೇಕ ರೀತಿಯ ವ್ಯಾಧಿಗಳು ಕೂಡ ಕಾಡ್ತಾ ಇದ್ವು. ಮನೆಯ ಸಾಮಾನುಗಳನ್ನೆಲ್ಲ ಮಾರಾಟ ಮಾಡಿ ಬದುಕಬೇಕಾಯಿತು. ಇದ್ರ ಬಗ್ಗೆ ಕನ್ನಡದ ದೊಡ್ಡ ಕವಿ ಎಕ್ಕುಂಡಿಯವರ ಕವನಗಳಿವೆ. ನೀವು ಸಾಧ್ಯವಾದಾಗ ಅದನ್ನು ಓದಿ. ಈ ಎಲ್ಲವನ್ನೂ ಮೀರಿ ಕೂಡ ಅವ್ರ ಬದುಕಿನಲ್ಲಿ ಬಹಳ ಆನಂದ ಇತ್ತು. ಮಾರ್ಕ್ಸ್ ಎಂಥ ವ್ಯಕ್ತಿಯಾಗಿದ್ದರು ಅಂತಂದರೆ, ಸಾಹಿತ್ಯದ ಬಗ್ಗೆ, ಕಾವ್ಯದ ಬಗ್ಗೆ, ನಾಟಕದ ಬಗ್ಗೆ ಗಾಢವಾದ ಆಸಕ್ತಿ ಇತ್ತು. ಮಕ್ಕಳ ಜೊತೆ ಸಮಯವನ್ನು ಕಳೀತಾ ಇದ್ರು. ಸ್ನೇಹಿತರ ದೊಡ್ಡ ವೃಂದವನ್ನು ಸ್ಥಾಪಿಸ್ಕೊಂಡಿದ್ರು. ಬಹಳ ಜೀವಂತ ವ್ಯಕ್ತಿಯಾಗಿದ್ದರು. ಆದರೆ ಅವ್ರು ಹೇಳ್ತಾ ಇದ್ದಿದ್ದು, ನನ್ನ ಜೀವನದಲ್ಲಿ ಆನಂದ ಅಂದ್ರೇನು, ಸಂತೋಷ ಅಂದ್ರೇನು, ಅದರ ಪರಿಕಲ್ಪನೆ ಏನು ಅಂದರೆ ಹೋರಾಟ ಅಂತ. ಇಂಥ ವ್ಯಕ್ತಿ ಅಂತಿಮವಾಗಿ ತಮ್ಮ ಮೇರು ಕೃತಿ ಬಂಡವಾಳ ಅನ್ನೋದನ್ನು ಸೃಷ್ಟಿ ಮಾಡ್ತಾರೆ. ಅವರು ಬದುಕಿದ್ದಾಗ ಅದರ ಮೊದಲನೇ ಸಂಪುಟ ಪ್ರಕಟ ಆಗತ್ತೆ. ನಂತರ ಮುಂದಿನ 2 ಸಂಪುಟಗಳನ್ನು ಸಂಪೂರ್ಣವಾಗಿ ಅದನ್ನು ಎಲ್ಲೆಲ್ಲಿ ತಿದ್ದಬೇಕಾಗಿತ್ತು ತಿದ್ದಿ, ಪೂರ್ಣ ಮಾಡಬೇಕಾಗಿತ್ತು ಮಾಡಿ, ಸಂಪಾದನೆ ಮಾಡಿ ಅವರ ಗೆಳೆಯ, ಜೀವಮಾನದ ಗೆಳೆಯ, ಹೋರಾಟದ ಸಂಗಾತಿ ಫ್ರೆಡರಿಕ್ ಎಂಗೆಲ್ಸ್ ಪೂರ್ಣಗೊಳಿಸ್ತಾರೆ. ಸೊ ಗೆಳೆಯರೇ, ಇದು ನಮ್ಮ ಮುಂದೆ ಇರತಕ್ಕಂಥ ಮಾರ್ಕ್ಸ್ ಅವರ ಬದುಕು ಮತ್ತು ಚಿಂತನೆ. ನಮ್ಮ ಸಮಾಜದಲ್ಲಿ ಇವತ್ತು ಮಾರ್ಕ್ಸ್ವಾದದ ಅಜೇಯತೆ ಬಗ್ಗೆ ಸಂಶಯಗಳೆದ್ದಿವೆ. ಕಾರಣ, ಸೋವಿಯತ್ ರಷ್ಯಾದಲ್ಲಿ ಅಥವಾ ಪೂರ್ವ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅದು ಬಿದ್ದೋಯ್ತು ಅಂತ. ನಾನು ನನ್ನ ಮಾತುಗಳನ್ನು ಯಾವ ಎಳೆಯರು ಕೇಳಿಸ್ಕೊಳ್ತಿರ್ಬೋದೋ ಅವರಲ್ಲಿ ಹೇಳೋದು ಒಂದೇ ಒಂದು ಮಾತು: ಕೆಲವು ಸೋಲುಗಳಿಂದ ಮಾರ್ಕ್ಸ್ವಾದ ಸೋಲಲ್ಲ. ಅನೇಕ ಬಾರಿ ವಿಜ್ಞಾನ ಕೂಡ ಎಡವಿದೆ, ತಪ್ಪು ಮಾಡಿದೆ. ಅದರಿಂದ ಅದು ಮತ್ತೆ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ವಿಮಾನ ಒಂದು ದಿನಕ್ಕೆ ಹಾರಾಟ ನಡೆಸಲಿಲ್ಲ. ವಿಮಾನ ಪದೇ ಸೋಲನ್ನು ಅನುಭವಿಸಿದ್ರು. ಕಡೆಗೆ ಒಂದು ದಿನ ವಿಮಾನ ಹಾರ್ತು. ಹಾಗೆ ಮಾರ್ಕ್ಸ್ವಾದದ ಒಂದು ಪ್ರಯೋಗ ವಿಫಲ ಆಯಿತು ಸೋವಿಯತ್ ರಷ್ಯಾದಲ್ಲಿ. ಅಂದರೆ ಅದರ ಕಾರಣಗಳನ್ನು ವಿಶ್ಲೇಷಿಸಬೇಕು. ಆದರೆ ಅದೇ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟದ ಸಾಧನೆಗಳನ್ನು ಕೂಡ ನಾವು ಸ್ಮರಿಸಬೇಕು, ಅರ್ಥ ಮಾಡ್ಕೋಬೇಕು. ನಾವು ಎದುರಿಸ್ತಾ ಇರ್ತಕ್ಕಂಥ ಅನೇಕ ಸಿದ್ಧಾಂತಗಳಲ್ಲಿ ಒಂದೆರಡನ್ನ ನಿಮ್ಮ ಮುಂದೆ ಹೆಸರಿಸ್ತೀನಿ. ನಮ್ಮ ದೇಶದಲ್ಲಿ ಲೋಹಿಯಾವಾದಿಗಳು, ಅಂದರೆ ರಾಮ್ ಮನೋಹರ್ ಲೋಹಿಯಾ ಅವರ ಅನುಯಾಯಿಗಳು ಮಾರ್ಕ್ಸ್ವಾದವನ್ನು ಟೀಕಿಸಿದ್ದಾರೆ. ಅವ್ರ ಸಂಖ್ಯೆ, ಲೋಹಿಯಾವಾದಿಗಳು ಅಂತ ಸ್ಪಷ್ಟವಾಗಿ ಹೇಳ್ಕೊಳ್ಳೋರ ಸಂಖ್ಯೆ ಇವತ್ತು ಬಹಳ ಕಡಿಮೆ ಇದೆ. ಆದರೆ ನಮ್ಮ ಅನೇಕ ಇವತ್ತಿನ ದಿವಸ ಅಧಿಕಾರದಲ್ಲಿರೋ ರಾಜಕಾರಣಿಗಳು ಕೂಡ ನಾವು ಲೋಹಿಯಾವಾದಿ ಅನ್ಕೋತಾರೆ. ಲೋಹಿಯಾವಾದದ ಬಗ್ಗೆ ಅನೇಕರಲ್ಲಿ ಇನ್ನೂ ಕೂಡ ಒಂದು ಮಟ್ಟಿಗೆ ಆಕರ್ಷಣೆ ಉಳಿದಿರ್ಬೋದು. ಆದರೆ ಲೋಹಿಯಾವಾದ ನಿಜವಾಗ್ಲೂ ಕೂಡ ಮಾರ್ಕ್ಸ್ವಾದಕ್ಕೆ ಸರಿಯಾದಂಥ ಪ್ರತಿಸ್ಪರ್ಧಿ ಅಲ್ಲವೇ ಅಲ್ಲ. ಲೋಹಿಯಾ ಗ್ರಹಿಕೆಯಲ್ಲಿ ಸಣ್ಣ ಉತ್ಪಾದನೆಗೆ ಒತ್ತಿದೆ, ಅದು ಅನೈತಿಹಾಸಿಕವಾಗಿರುವಂಥದ್ದು. ಲೋಹಿಯಾ ಅವರು ಯಾವುದೇ ಸಂದರ್ಭದಲ್ಲಿ ಸಶಸ್ತ್ರ ಹೋರಾಟವನ್ನು ಮಾಡಲೇಬಾರ್ದು ಅನ್ನೋ ನಿಲುವನ್ನು ತಗೊಳ್ತಾರೆ. ಅದು ಕೂಡ ಇತಿಹಾಸದ ಗ್ರಹಿಕೆಗೆ ವಿರುದ್ಧವಾಗಿರೋದು. ಇಷ್ಟಾಗಿ ಲೋಹಿಯಾ ಎತ್ತಿದಂಥ ಜಾತಿಯ ಪ್ರಶ್ನೆಯ ಕುರಿತಾದ ಸೂಕ್ಷ್ಮತೆಗಳು ನಮಗೆ ಬೇಕು. ನಾವು ಅವರನ್ನು ಶತ್ರುಗಳಂತ ಭಾವಿಸಲ್ಲ. ಅವರಿಂದ ಏನು ಸ್ವೀಕರಿಸಬಹುದು ಅನ್ನೋದನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ
ಗಾಂಧಿವಾದಿಗಳಿದ್ದಾರೆ. ಗಾಂಧಿಯವ್ರನ್ನ ಇವತ್ತು ಕೋಮುವಾದಿಗಳು ಟೀಕೆ ಮಾಡಿದಾಗ ನಾವು ಅದನ್ನು ಒಪ್ಪೋದಿಲ್ಲ, ವಿರೋಧಿಸ್ತೀವಿ. ಗಾಂಧಿಯವರ ಅನೇಕ ನಿಲುವುಗಳನ್ನು ನಾವು ಸ್ವೀಕರಿಸ್ತೀವಿ. ಅವರು ಧರ್ಮ ನಿರಪೇಕ್ಷತೆಯ ಬಗ್ಗೆ ತೆಗೆದುಕೊಂಡಂಥ ನಿಲುವಿನ ಬಗ್ಗೆ ನಮ್ಮ ಎಲ್ಲ ಟೀಕೆಗಳಿದ್ದರೂ ಕೂಡ ಕೋಮುವಾದವನ್ನು ಅವರು ಎದುರಿಸಿದ್ರಲ್ಲ, ಅದ್ರ ವಿರುದ್ಧ ಗಟ್ಟಿಯಾಗಿ ನಿಂತಿರಲ್ಲ, ಅದನ್ನು ನಾವು ಒಪ್ಕೊಳ್ತೀವಿ. ಸಾಮ್ರಾಜ್ಯವಾದದ ವಿರುದ್ಧ ಅವರು ತಿರುಗಿ ಬಿದ್ದಿದ್ದನ್ನು ನಾವು ಒಪ್ಕೊಳ್ತೀವಿ. ಆದರೆ ಅದೇ ಸಂದರ್ಭದಲ್ಲಿ ಅವರು ವರ್ಗ ಹೋರಾಟದ ಬಗ್ಗೆ ಗ್ರಹಿಕೆಯೇ ಇಲ್ಲದೆ ಬಂಡವಾಳಗಾರರ ಪರವಾಗಿ ತಮಗೆ ಗೊತ್ತಿಲ್ಲದೆಯೇ ಹೋರಾಟವನ್ನು ರೂಪಿಸೋದ್ರಲ್ಲ, ಪರಿಸರವಾದಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ. ಅದೇ ಒಂದು ಸಿದ್ಧಾಂತದ ಥರ ರೂಪುಗೊಳ್ತಾ ಇದೆ. ಏನ್ರಿ ಇಡೀ ಭೂಮಿನೇ ನಾಶ ಆಗೋಗ್ತಾ ಇದೆ, ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ನೀವು ಯಾಕೆ ಕಮ್ಯುನಿಸ್ಟ್ ಇದು ವರ್ಗ ಹೋರಾಟ ಶೋಷಣೆ ಇದೆಲ್ಲ ಮಾತಾಡ್ತೀರಾ? ಆದರೆ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಪರಿಸರವನ್ನು ಉಳಿಸ್ಲಿಕ್ಕೆ ಕೂಡ ಸಾಧ್ಯವಿರೋದು ಸಮಾಜವಾದದಲ್ಲಿ ಮಾತ್ರ. ಯಾಕೆಂದರೆ ಒಬ್ಬ ಬಂಡವಾಳಗಾರ ಮನುಷ್ಯನನ್ನ ಮತ್ತು ನಿಸರ್ಗವನ್ನು ಎರಡನ್ನೂ ಕೂಡ ಎಷ್ಟು ಬೇಕಾದರೂ ಶೋಷಣೆ ಮಾಡಿ ತನ್ನ ಸಂಪತ್ತನ್ನು ವೃದ್ಧಿಸ್ಕೊಳ್ಳಿಕ್ಕೆ ತಯಾರಿರ್ತಾನೆ. ಇದನ್ನು ಮಾರ್ಕ್ಸ್ ಮತ್ತು ಎಂಗೆಲ್ಸ್ 19ನೇ ಶತಮಾನದಲ್ಲೇ ಗುರುತಿಸಿದ್ರು. ಪರಿಸರದ ಬಗ್ಗೆ ಮಾರ್ಕ್ಸ್ವಾದಿಗಳಿಗೆ ತಿಳುವಳಿಕೆ ಇಲ್ಲ, ಮಾರ್ಕ್ಸ್ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಅನ್ನೋದು ತಪ್ಪು ಕಲ್ಪನೆ. ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಅವತ್ತೇ ಇದ್ರ ಬಗ್ಗೆ ಎಚ್ಚರಿಸಿದ್ರು. ಆದರೆ ಎಲ್ಲಿಯವರೆಗೂ ಕೂಡ ಲಾಭದಾಹಿ ಬಂಡವಾಳಗಾರರು ಇರ್ತಾರೋ, ಅವರು ನಮ್ಮ ನದಿಗಳನ್ನು ಪರಿಸರವನ್ನು ಕಲುಷಿತಗೊಳಿಸ್ತಾರೋ, ಬೇಕಾದಾಗೆ ಭೂಮಿಯನ್ನು ಬಗಿತಾರೋ, ಅಲ್ಲಿವರೆಗೂ ಪರಿಸರ ನಾಶವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೇಂದ್ರೀಕೃತ ಜನಪರ ಸಮಾಜವಾದಿ ಆರ್ಥಿಕ ನೀತಿ ಬರೋವರೆಗೂ ಕೂಡ ಪರಿಸರ ನಾಶವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಿಸರಕ್ಕೋಸ್ಕರ ನಾವು ಈಗಲೂ ಹೋರಾಟ ಮಾಡೋಣ, ಆ ವಿಷಯದಲ್ಲಿ ನಾವು ಪರಿಸರವಾದಿಗಳ ಜೊತೆಲಿ ಇರೋಣ. ಆದರೆ ಪರಿಸರವಾದವೇ ಸರ್ವಸ್ವ ಅನ್ನೋ ತಿಳುವಳಿಕೆ ತಪ್ಪಾಗತ್ತೆ. ಹಾಗೆ ಪೋಸ್ಟ್ ಮಾಡರ್ನಿಸಮ್ ಅನ್ನೋ ಇನ್ನೊಂದು ಸಿದ್ಧಾಂತ ನಮ್ಮ ಎದುರುಗಡೆ ಬಂದಿದೆ. ಅದು ಒಂದು ರಾಜಕೀಯ ಚಳುವಳಿಯಾಗಿ ಕಾಣಿಸ್ತಾ ಇಲ್ಲ, ಆದರೆ ಅದೊಂದು ಅಪಾಯಕಾರಿ ಪ್ರತಿಪಾದನೆಯಾಗಿ ನಮ್ಮ ಮಧ್ಯ ಇದೆ, ವಿಶ್ವವಿದ್ಯಾಲಯಗಳಲ್ಲಿದೆ. ನಾವು ಕೂಡ ಅದು ಉಪಯೋಗಿಸುವಂಥ ಪರಿಭಾಷೆಯನ್ನು ತಿಳುವಳಿಕೆ ಇಲ್ದಿರೋ ಉಪಯೋಗಿಸ್ತಾ ಇರ್ತೀವಿ. ಪೋಸ್ಟ್ ಮಾಡರ್ನಿಸಮ್ ಏನು ಮಾಡಿದೆ ಅಂತಂದರೆ, ಮಾರ್ಕ್ಸ್ವಾದ ಮತ್ತು ಮಾರ್ಕ್ಸ್ವಾದಕ್ಕೆ ತಾಯಿ ಬೇರಿನಂತೆ ಬಂದಂಥ ನವೋದಯ ಮತ್ತು ಜ್ಞಾನೋದಯ ಕಾಲದ ಎಲ್ಲ ಚಿಂತನೆಗಳನ್ನು ಅದು ತಿರಸ್ಕರಿಸಲಿಕ್ಕೆ ಕರೆ ಕೊಡುತ್ತೆ. ಅದಕ್ಕೆ ಅದಿಡೋ ಹೆಸರೇನು ಅಂತಂದರೆ, ನವೋದಯ ರೂಪಿಸಿದಂಥ ಸಿದ್ಧಾಂತ ಆಗಲಿ, ಮಾರ್ಕ್ಸ್ವಾದ ರೂಪಿಸಿದಂಥ ಸಿದ್ಧಾಂತ ಆಗಲಿ, ಇವೆಲ್ಲ ಗ್ರ್ಯಾಂಡ್ ನೆರೇಟಿವ್ಸ್, ಮಹಾಸಂಕಥನಗಳು. ನಾವು ಮಹಾಸಂಕಥನಗಳನ್ನು ತಿರಸ್ಕರಿಸಬೇಕು, ಸ್ಥಳೀಯವಾದ ಸಣ್ಣ ಪುಟ್ಟ ಸಂಕಥನಗಳಿಗೆ ನಾವು ಒತ್ತು ಕೊಡಬೇಕು. ಅದೇ ರೀತಿಯಲ್ಲಿ ಅವರು ಒಬ್ಬ ಮನುಷ್ಯ ಕಪ್ಪ, ಬಿಳುಪ, ಕೆಂಪ, ಅಥವಾ ಅವನು ಯಾವ ಪ್ರದೇಶಕ್ಕೆ ಸೇರಿದವನು, ಯಾವ ಜಾತಿಗೆ ಸೇರಿದವನು, ಇಂಥ ಅಸ್ಮಿತೆಗಳನ್ನೇ ದೊಡ್ಡದು ಮಾಡಿ ವರ್ಗ ಹೋರಾಟವನ್ನು ಹಿಂದಕ್ಕೆ ಸರಿಸುತ್ತೆ. ಅಷ್ಟೇ ಅಲ್ಲದೆ ವಿಜ್ಞಾನದ ಮಾರ್ಗವನ್ನೇ ತಿರಸ್ಕರಿಸುತ್ತೆ. ಸತ್ಯ ಒಂದು ಅನ್ನೋ ಪರಿಕಲ್ಪನೆಯನ್ನು ತಿರಸ್ಕರಿಸುತ್ತೆ. ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ವಿಜ್ಞಾನಗಳು ಬೇರೆ ಅನ್ನತ್ತೆ. ಪ್ರಯೋಗವನ್ನು ಬಿಟ್ಟು ಅಂತರ್ಬೋಧೆಯಿಂದನೇ ನಾವು ಸತ್ಯವನ್ನು ಕಂಡುಕೊಳ್ಬೋದು ಅಂತ ಪ್ರತಿಪಾದಿಸುತ್ತೆ. ಆದರೆ ನಾವು ಇದರ ಪರಿಭಾಷೆಯನ್ನು ಸ್ವೀಕರಿಸ್ಬಿಟ್ಟಿದ್ದೀವಿ. ನಾವು ಕೂಡ ಮಹಾಸಂಕಥನಗಳು ಅಂತ ಮಾತಾಡ್ತೀವಿ, ಬೈನರಿಗಳು ಅಂತ ಮಾತಾಡ್ತೀವಿ. ಸತ್ಯ ಅನ್ನೋದು ನಿಮ್ಮ ದೃಷ್ಟಿಕೋನದ ಮೇಲೆ ನಿಂತಿದೆ, ಪರ್ಸ್ಪೆಕ್ಟಿವ್ ಅಂತ ಮಾತಾಡ್ತೀವಿ. ಆದರೆ ಮಾರ್ಕ್ಸ್ವಾದ ಮತ್ತು ವಿಜ್ಞಾನ ಹೇಗೆ ಸತ್ಯ ಸಾರ್ವತ್ರಿಕವಾದದ್ದು, ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಸತ್ಯ ಒಂದು ಮಾತ್ರ ಆಗಿರುತ್ತೆ, ಎರಡಾಗಿರಲ್ಲ. ಈ ತಿಳುವಳಿಕೆಯನ್ನು ಮಾರ್ಕ್ಸ್ವಾದ ಎತ್ತಿಡಿಯುತ್ತೆ. ಮತ್ತು ಮುಖ್ಯವಾಗಿ ಅದು ಹೇಳೋದು ಪೋಸ್ಟ್ ಮಾಡರ್ನಿಸಮ್ ಅಥವಾ ಈ ನವ್ಯೋತ್ತರವಾದ ಅಂತ ಏನು ಕರಿತೀವಿ, ಆಧುನಿಕೋತ್ತರವಾದ, ಇದು ವರ್ಗ ಹೋರಾಟವನ್ನು ದುರ್ಬಲಗೊಳಿಸಲಿಕ್ಕೆ ಬಂದಿರೋ ಸಿದ್ಧಾಂತ ಅನ್ನೋದನ್ನು ಮಾರ್ಕ್ಸ್ವಾದಿಗಳು ವಿವರಿಸ್ತಾರೆ. ಸೊ ಈ ಎಲ್ಲ ತಿಳುವಳಿಕೆಯಿಂದ ನಾವು ಸಜ್ಜಿತರಾಗಬೇಕು. ಮಾರ್ಕ್ಸ್ ಅವರ ಬದುಕನ್ನು ನೋಡಿ, ಅವರ ಜೀವನ ಧ್ಯೇಯವನ್ನು ನೋಡಿ. ಮಾರ್ಕ್ಸು ನಾನು ಎಂಥ
ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಪದವಿಯಿಂದ ಹೊರಗೆ ಬರೆಯುವಾಗ ಒಂದು ಪ್ರಬಂಧವನ್ನು ಬರೀತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಒಂದು ಕ್ಷೇತ್ರದಲ್ಲಿ ಪ್ರತಿಭಾವಂತನಾದರೆ ನಾನು ಒಬ್ಬ ಉತ್ತಮ ಕಲಾವಿದ ಆಗ್ಬೋದು, ಅಥವಾ ವೈದ್ಯ ಆಗ್ಬೋದು, ಸಂಗೀತಗಾರ ಆಗ್ಬೋದು. ಆದರೆ ಇದು ನನ್ನ ವೃತ್ತಿ ಆಗಕ್ಕೆ ಸಾಧ್ಯ ಇಲ್ಲ. ನನ್ನ ವೃತ್ತಿ ಹೇಗಿರಬೇಕು? ನಾನು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋ ಹಾಗಿರಬಾರ್ದು, ಜನಗಳ ಕಲ್ಯಾಣಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋ ಹಾಗಿರಬಾರ್ದು. ನನ್ನ ಆತ್ಮೋನ್ನತಿಯನ್ನು, ಅಂದರೆ ಸ್ವಂತ ಉತ್ತಮಗೊಳಿಸುವಿಕೆಯನ್ನು ಸಾಧಿಸ್ಕೊಳ್ತಾನೆ ಜಗತ್ತನ್ನು ಉತ್ತಮಗೊಳಿಸ್ಕೋಬೇಕು. ಜನರ ಕಲ್ಯಾಣ ಮತ್ತು ನನ್ನ ಉನ್ನತಿ ಎರಡೂ ಬೇರೆ ಬೇರೆ ಅಲ್ಲ. ಹಾಗಿದ್ರೆ ನಾನು ಏನನ್ನು ಆಯ್ಕೆ ಮಾಡ್ಕೋಬೇಕು? ಅತಿ ಹೆಚ್ಚು ಜನರಿಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುವಂಥ ಕ್ರಾಂತಿಕಾರಿ ಬದುಕಿನ ಆಯ್ಕೆಯನ್ನು ಮಾಡ್ಕೋಬೇಕು. ಈ ಮಾತುಗಳಿಗೆ ಇದು ಎಳೆ ವಯಸ್ಸಿನಲ್ಲಿ ಬಂದಂಥ ಆದರ್ಶ. ಆದರೆ ಇದಕ್ಕೆ ಬದ್ಧರಾಗಿ ಅವರು ಕಡೆಯವರೆಗೂ ಬದುಕಿ ತೋರಿಸಿದ್ರು. ಈ ಬದುಕು ಮತ್ತು ಆತನ ಚಿಂತನೆ ನಮ್ಮ ಮುಂದೆ ಇದೆ. ಅದನ್ನು ಗ್ರಹಿಸಿನೇ ಜನ ಆತ ಸಹಸ್ರಮಾನದ ಅತಿ ದೊಡ್ಡ ಮೇಧಾವಿ ಅಂತ ಗುರುತಿಸಿದ್ದಾರೆ. ಅವರ ಜನ್ಮದಿನದ ಸಂದರ್ಭದಲ್ಲಿ ನಾವು ಆತನ ಬದುಕು ಮತ್ತು ಚಿಂತನೆಯನ್ನು ಹೀಗೆ ಒಂದು ಸಲ ಅವಲೋಕಿಸಿ ನಾವು ಕೂಡ ನಮ್ಮ ಬದುಕಿನ ಹೋರಾಟಕ್ಕೆ ಪ್ರೇರಣೆಯನ್ನು ಪಡೆಯೋಣ ಅಂತ ನಿಮ್ಮೆಲ್ಲರೊಂದಿಗೆ ನನ್ನ ಭಾವನೆಯಿಂದ ಹಂಚ್ಕೊಳ್ತಾ ಇದ್ದೀನಿ. ನಮಸ್ಕಾರ.